ಒಂದು ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಪದೇ ಪದೇ ಯುದ್ಧಗಳು ನಡೆಯುತ್ತಿದ್ದವು. ಈ ಯುದ್ಧದಲ್ಲಿ ದೇವತೆಗಳ ಶಕ್ತಿ ದಿನದಿನಕ್ಕೂ ಕಡಿಮೆಯಾಗುತ್ತಿತ್ತು. ಈ ಕಾರಣದಿಂದಾಗಿ ರಾಕ್ಷಸರು ಹೆಚ್ಚು ಬಲವಂತರಾಗಿ ಹೆಚ್ಚು ದೇವತೆಗಳನ್ನು ಸೋಲಿಸುತ್ತಿದ್ದರು. ಹೀಗೆ ರಾಕ್ಷಸರ ಆರ್ಭಟ ಜಾಸ್ತಿಯಾದ ಕಾರಣ ಎಲ್ಲಾ ದೇವತೆಗಳು ಸೇರಿ ಶ್ರೀ ಮಹಾನ್ ವಿಷ್ಣುವಿನ ಹತ್ತಿರ ಸಹಾಯಕ್ಕಾಗಿ ಹೋದರು. ಅವರ ಕಷ್ಟಗಳನ್ನು ಶ್ರೀ ಮಹಾನ್ ವಿಷ್ಣುವಿನ ಬಳಿ ಹೇಳಿ ಸಹಾಯ ಮಾಡುವಂತೆ ಕೇಳಿಕೊಂಡರು. ಆಗ ಶ್ರೀ ವಿಷ್ಣು ದೇವರು ಒಂದು ಸಲಹೆ ನೀಡಿದರು. ಅದೇನೆಂದರೆ, ನೀವೆಲ್ಲರೂ ಕ್ಷೀರಸಾಗರ ಮಂಥನ ಮಾಡಿದರೆ ನಿಮಗೆ ಆ ಸಮುದ್ರದಲ್ಲಿ ಅಮೃತ ದೊರೆಯುತ್ತದೆ. ಆ ಅಮೃತವನ್ನು ನೀವೆಲ್ಲರೂ ಕುಡಿದರೆ ನಿಮಗೆ ಮರಣ ಅನ್ನುವುದೇ ಇರುವುದಿಲ್ಲ. ಹಾಗೆ ನೀವು ರಾಕ್ಷಸರಿಗಿಂತ ಶಕ್ತಿವಂತರಾಗುತ್ತೀರಾ ಎಂದು ಶ್ರೀ ವಿಷ್ಣುವು ಸಲಹೆ ನೀಡಿದರು. ಆದರೆ ಈ ಉಪಾಯದಲ್ಲಿ ಒಂದು ಸವಾಲು ಇದೆ. ಅದೇನೆಂದರೆ, ಕ್ಷೀರಸಾಗರ ಮಂಥನ ಮಾಡುವುದು ಸುಲಭವಾದ ವಿಷಯವಲ್ಲ. ದೇವತೆಗಳು ಅಷ್ಟೂ ಸೇರಿದರೂ ಈ ಕೆಲಸ ಮಾಡುವುದು ಅಸಾಧ್ಯ ಎಂದು ದೇವತೆಗಳು ಕೇಳಿದಾಗ ಶ್ರೀ ವಿಷ್ಣುವು, ನೀವುಗಳು ಬುದ್ಧಿವಂತಿಕೆಯಿಂದ ರಾಕ್ಷಸರನ್ನು ಬಳಸಿಕೊಳ್ಳಿ ಎಂದರು. ನೀವೆಲ್ಲರೂ ಒಂದು ಕಡೆ ಇದ್ದು ರಾಕ್ಷಸರನ್ನು ಇನ್ನೊಂದು ಕಡೆ ಇರುವಂತೆ ಮಾಡಿದರೆ ಕ್ಷೀರಸಾಗರ ಮಂಥನ ಮಾಡಬಹುದು ಎಂದು ಹೇಳಿದರು. ಇನ್ನು ಈ ಕ್ಷೀರಸಾಗರ ಮಂಥನಕ್ಕೆ ಮಂದಗಿರಿ ಪರ್ವತವನ್ನು ಕೋಲಾಗಿ ಬಳಸಿ, ಹಾಗೆ ಈ ಕೋಲನ್ನು ತಿರುಗಿಸಲು ವಾಸುಕಿ ಹಾವನ್ನು ಬಳಸಿ. ಹೀಗೆ ಇದರಿಂದಾಗಿ ಬಂದ ಅಮೃತವನ್ನು ದೇವತೆಗಳು ಕುಡಿಯಿರಿ. ಯಾವುದೇ ಪರಿಸ್ಥಿತಿಯಲ್ಲೂ ಆ ಅಮೃತವನ್ನು ರಾಕ್ಷಸರಿಗೆ ಸಿಗದಂತೆ ಮಾಡಿ ಎಂದು ದೇವತೆಗಳಿಗೆ ಸಲಹೆ ನೀಡಿದರು. ಆದರೆ ಈ ಸಲಹೆಯನ್ನು ದೇವತೆಗಳು ಇಷ್ಟಪಡಲಿಲ್ಲ. ಯಾಕೆಂದರೆ ಈ ಕಾರ್ಯಕ್ಕೆ ರಾಕ್ಷಸರ ಸಹಾಯ ತಮಗೆ ಬೇಡ ಎಂದರು. ಇದರಿಂದಾಗಿ ದೇವತೆಗಳು ಶ್ರೀ ವಿಷ್ಣುವಿಗೆ ವಂದಿಸಿ ಅಲ್ಲಿಂದ ಹೊರಟು ಹೋದರು. ಹೀಗೆ ಸಮಯ ಕಳೆದಂತೆ ಕೆಲವು ರಾಕ್ಷಸರು ದೇವತೆಗಳನ್ನು ಸಂಹರಿಸಲು ಬರುತ್ತಾರೆ. ಈ ವಿಷಯ ತಿಳಿದ ಬಲಿಚಕ್ರವರ್ತಿ ಆ ರಾಕ್ಷಸರನ್ನು ತಡೆದರು. ನೀವು ದೇವತೆಗಳನ್ನು ಸಾಯಿಸುವುದರಿಂದ ಏನು ಸಿಗುತ್ತದೆ? ಅದೇ ಆ ದೇವತೆಗಳನ್ನು ಬಳಸಿಕೊಂಡು ಕ್ಷೀರಸಾಗರ ಮಂಥನ ಮಾಡಿದರೆ ನಿಮಗೆ ಅಮೃತ ದೊರೆಯುತ್ತದೆ. ಅದನ್ನು ನೀವು ಕುಡಿದರೆ ನಿಮಗೆ ಮರಣ ಅನ್ನುವುದೇ ಇರುವುದಿಲ್ಲ ಎಂದರು. ಬಲಿಚಕ್ರವರ್ತಿ ಮಾತಿನಿಂದ ಪ್ರೇರೇಪಿತರಾದ ರಾಕ್ಷಸರು ಈ ಕೆಲಸಕ್ಕೆ ಒಪ್ಪಿಗೆ ನೀಡಿದರು. ಇದರಿಂದಾಗಿ ಕ್ಷೀರಸಾಗರ ಮಂಥನವನ್ನು ದೇವತೆಗಳು ಮತ್ತು ರಾಕ್ಷಸರು ಸೇರಿ ಮಾಡುತ್ತಾರೆ. ಆದರೆ ಇದೇ ಸಮಯದಲ್ಲಿ ಕೊನೆಗೆ ಬರುವ ಅಮೃತವನ್ನು ಇಬ್ಬರಿಗೆ ಹಂಚಲು ಶ್ರೀ ವಿಷ್ಣುವು ಮಧ್ಯವರ್ತಿಯಾಗಿ ಮೋಹಿನಿ ರೂಪದಲ್ಲಿ ತನ್ನ ರೂಪವನ್ನು ಬದಲಿಸಿಕೊಂಡು ಬರುತ್ತಾರೆ. ಅಲ್ಲಿ ಮೋಹಿನಿ ರೂಪದಲ್ಲಿರುವ ವಿಷ್ಣುವನ್ನು ಶಿವನು ನೋಡಿ ಮೋಹಿನಿ ಸೌಂದರ್ಯಕ್ಕೆ ಆಕರ್ಷಿತರಾಗುತ್ತಾರೆ. ಹಾಗೆ ಇವರಿಬ್ಬರಿಂದ ಧನುರ್ಮಾಸದ 30ನೇ ದಿನ ಶನಿವಾರ ಇವರಿಗೆ ಒಬ್ಬ ಮಗ ಜನಿಸಿದನು. ಅವರೇ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಹುಟ್ಟಿದ ತಕ್ಷಣ ಅವರ ಕುತ್ತಿಗೆಗೆ ಬಂಗಾರದ ಗಂಟೆಯನ್ನು ಕಟ್ಟಿದರು. ನಂತರ ಶಿವ ಮತ್ತು ಮೋಹಿನಿ ತಮ್ಮ ಕರ್ತವ್ಯವನ್ನು ಮಾಡುವುದಕ್ಕಾಗಿ ಈ ಮಗುವನ್ನು ಪಂಪಾ ನದಿ ತೀರದಲ್ಲಿ ಬಿಟ್ಟು ಹೋಗುತ್ತಾರೆ. ಆಗ ಅದೇ ಸಮಯದಲ್ಲಿ ಬೇಟೆಗಾಗಿ ರಾಜಶೇಖರ ಬಂದಿರುತ್ತಾರೆ. ಆಗ ಅಲ್ಲೇ ನದಿ ದಡದಲ್ಲಿ ಈ ಮಗುವನ್ನು ನೋಡಿ ತಕ್ಷಣ ಆ ಮಗುವನ್ನು ತನ್ನ ಅರಮನೆಗೆ ತೆಗೆದುಕೊಂಡು ಹೋದನು. ಈ ರಾಜಶೇಖರ ಪಂದಳ ದೇಶದ ರಾಜನಾಗಿದ್ದು ಒಬ್ಬ ದೊಡ್ಡ ಶಿವಭಕ್ತನಾಗಿದ್ದನು. ರಾಜಶೇಖರ ತೆಗೆದುಕೊಂಡು ಬಂದಿದ್ದ ಈ ಮಗುವನ್ನು ರಾಣಿ ಸಹ ನೋಡಿ ತುಂಬಾ ಸಂತೋಷ ಪಟ್ಟಳು. ಈ ಮಗುವನ್ನು ಸ್ವಾಮಿ ಈಶ್ವರನೇ ತಮಗೆ ನೀಡಿದ್ದಾರೆ ಎಂದು ಭಾವಿಸಿ ತಾವೇ ಬೆಳೆಸುವುದಾಗಿ ನಿರ್ಧರಿಸಿದರು. ಯಾಕೆಂದರೆ ಈ ದಂಪತಿಗೆ ಅಲ್ಲಿಯವರೆಗೆ ಯಾವುದೇ ಸಂತಾನವಿಲ್ಲದೆ ನೋವಿನಲ್ಲಿದ್ದರು. ಅಯ್ಯಪ್ಪ ಈ ಕುಟುಂಬಕ್ಕೆ ಕಾಲಿಟ್ಟ ಕಾರಣ ಈ ದಂಪತಿಗಳಿಗೆ 1 ವರ್ಷದ ನಂತರ ಒಂದು ಗಂಡು ಮಗು ಜನಿಸಿತು. ಹೀಗೆ ಈ ದಂಪತಿಗಳು ಇಬ್ಬರೂ ಗಂಡು ಮಕ್ಕಳನ್ನು ಬೆಳೆಸಿದರು. ಇನ್ನು ಅಯ್ಯಪ್ಪನಿಗೆ ಈ ಹೆಸರು ಹೇಗೆ ಬಂದಿತು ಅಂದರೆ, ತನಗೆ ಇರುವ ಒಳ್ಳೆಯ ಗುಣಗಳಿಂದ ಕೆಲವರು ಅಯ್ಯ ಎಂದು, ಹಾಗೆ ಇನ್ನೂ ಕೆಲವರು ಅಪ್ಪ ಎಂದು, ಹಾಗೆ ಇನ್ನೂ ಕೆಲವರು 2 ಹೆಸರನ್ನು ಸೇರಿಸಿ ಕರೆಯುತ್ತಿದ್ದರು. ಹೀಗೆ ಈ ಅಯ್ಯಪ್ಪ ಅನ್ನುವ ಹೆಸರು ಬಂದಿತು ಎಂದು ನಂಬುತ್ತಾರೆ. ಹಾಗೆ ಅಯ್ಯಪ್ಪನನ್ನು ಮಣಿಕಂಠ ಎಂದು ಸಹ ಕರೆಯುತ್ತಾರೆ. ಈ ಹೆಸರಿನ ಹಿಂದಿನ ಕಾರಣ, ಅಯ್ಯಪ್ಪ ಹುಟ್ಟಿದ ತಕ್ಷಣ ಅವರ ತಂದೆ ತಾಯಿ ಅಯ್ಯಪ್ಪನಿಗೆ ಬಂಗಾರದ ಗಂಟೆ ಕಟ್ಟಿದ್ದರು. ಆದ್ದರಿಂದ ಮಣಿಕಂಠ ಎಂದು ಹೆಸರು ಬಂದಿತು. ಮಣಿ ಅಂದರೆ ಬಂಗಾರದ ಗಂಟೆ ಎಂದು, ಹಾಗೆ ಕಂಠ ಎಂದರೆ ಕುತ್ತಿಗೆ ಎಂದರ್ಥ. ಇದರಿಂದ ಮಣಿಕಂಠ ಎಂದು ಹೆಸರು ಬಂದಿತು. ಇನ್ನು ರಾಜಶೇಖರ ತನ್ನ ಇಬ್ಬರು ಮಕ್ಕಳಿಗೆ ಎಲ್ಲಾ ವಿದ್ಯೆಯನ್ನು ಕಲಿಸಿ ಅವರನ್ನು ಮಹಾರಾಜರನ್ನಾಗಿ ಮಾಡಬೇಕು ಎಂದುಕೊಂಡನು. ಈ ಉದ್ದೇಶದಿಂದ ಇಬ್ಬರು ಮಕ್ಕಳನ್ನು ಗುರುಕುಲಕ್ಕೆ ಕಳುಹಿಸಿದನು. ಸ್ವಲ್ಪ ಕಾಲದ ನಂತರ ಇಬ್ಬರು ಮಕ್ಕಳು ಅಷ್ಟು ವಿದ್ಯೆಯನ್ನು ಕಲಿತುಕೊಂಡು ರಾಜ್ಯಕ್ಕೆ ಬರುತ್ತಾರೆ. ಇಬ್ಬರು ಮಕ್ಕಳಲ್ಲಿ ಅಯ್ಯಪ್ಪ ದೊಡ್ಡವನಾದ ಕಾರಣ ಅಯ್ಯಪ್ಪನಿಗೆ ರಾಜ್ಯದ ಪಟ್ಟಾಭಿಷೇಕ ಮಾಡಿ ತನ್ನ ರಾಜ್ಯಕ್ಕೆ ರಾಜನಾಗಿ ಪ್ರಕಟಿಸಬೇಕೆಂದು ರಾಜಶೇಖರ ಭಾವಿಸಿದನು. ಆದರೆ ಈ ವಿಷಯ ರಾಜಶೇಖರನ ಹೆಂಡತಿಗೆ ತಿಳಿದಾಗ ಅವಳಿಗೆ ಇದು ಇಷ್ಟವಾಗಲಿಲ್ಲ. ಯಾಕೆಂದರೆ ತನಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ರಾಜನಾಗಬೇಕು ಎನ್ನುವ ಕೋರಿಕೆ ಇರುತ್ತದೆ. ಅಯ್ಯಪ್ಪ ದತ್ತು ಮಗನಾದ ಕಾರಣ ಅವನು ರಾಜನಾಗುವುದನ್ನು ಇಷ್ಟಪಡುವುದಿಲ್ಲ. ಈ ಪಟ್ಟಾಭಿಷೇಕವನ್ನು ಹೇಗಾದರೂ ತಡೆಯಬೇಕೆಂದು ಆಲೋಚಿಸಿ ತನಗೆ ತಲೆನೋವು ಬಂದಿದೆ ಎಂದು ನಾಟಕವಾಡುತ್ತಾಳೆ. ಈ ತಲೆನೋವು ಕಡಿಮೆಯಾಗಬೇಕೆಂದರೆ ಹುಲಿಯ ಹಾಲನ್ನು ಕುಡಿಯಬೇಕೆಂದು ಹೇಳುತ್ತಾಳೆ. ಇದರಿಂದಾಗಿ ಅಯ್ಯಪ್ಪ ತನ್ನ ತಾಯಿಗಾಗಿ ಹುಲಿಯ ಹಾಲನ್ನು ತಾನು
ತರುತ್ತೇನೆ ಎಂದು ಕಾಡಿಗೆ ಹೋಗಲು ಸಿದ್ಧನಾಗುತ್ತಾನೆ. ಆದರೆ ಈ ಸಮಯದಲ್ಲಿ ರಾಜಶೇಖರ, ನಾನು ನಿನ್ನನ್ನು ಈ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಬೇಕು ಅಂದುಕೊಂಡಿದ್ದೇನೆ, ಹಾಗಾಗಿ ಬೇರೆಯವರನ್ನು ಕಳುಹಿಸೋಣ ಎನ್ನುತ್ತಾನೆ. ಆಗ ಅಯ್ಯಪ್ಪ, ನನಗೆ ಈ ರಾಜ್ಯ ಬೇಡ, ಇದನ್ನು ನನ್ನ ಸೋದರನಿಗೆ ಕೊಡಿ ಎನ್ನುತ್ತಾರೆ. ನನಗಾಗಿ ಒಂದು ಆಲಯವನ್ನು ನಿರ್ಮಿಸಿ ಅಷ್ಟೇ ಸಾಕು ಎಂದು ತನ್ನ ತಂದೆಗೆ ಹೇಳುತ್ತಾನೆ. ಆದರೆ ಆ ಆಲಯವನ್ನು ಎಲ್ಲಿ ಕಟ್ಟಬೇಕೆಂದರೆ, ನಾನು ಒಂದು ಬಾಣವನ್ನು ಇಲ್ಲಿಂದ ಬಿಡುತ್ತೇನೆ, ಆ ಬಾಣ ಎಲ್ಲಿಗೆ ಹೋಗಿ ಬೀಳುತ್ತದೆಯೋ ಅಲ್ಲೇ ಕಟ್ಟಿ ಎಂದು ಹೇಳುತ್ತಾನೆ. ಅದಕ್ಕೆ ರಾಜಶೇಖರನು ಒಪ್ಪುತ್ತಾನೆ. ಹೀಗೆ ಆ ದಿನ ಅಯ್ಯಪ್ಪ ಬಾಣವನ್ನು ಬಿಟ್ಟಾಗ ಅದು ಎಲ್ಲಿ ಹೋಗಿ ಬಿದ್ದಿತೋ ಅಲ್ಲೇ ಶಬರಿಮಲೆ ದೇವಾಲಯವಿದೆ. ಇದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಚರಿತ್ರೆ. ಹೀಗೆ ರೂಪಿತವಾದ ಈ ದೇವಾಲಯ ಕಾಲಕ್ರಮೇಣ ಹೇಗೆ ಬದಲಾಗುತ್ತಾ ಬಂತು ಎಂದು ಈಗ ತಿಳಿದುಕೊಳ್ಳೋಣ. ಮೊದಲು ಶಬರಿಮಲೆ ದೇವಾಲಯಕ್ಕೆ ಹೋಗಲು ಕೇವಲ ಒಂದೇ ಒಂದು ದಾರಿ ಮಾತ್ರ ಇತ್ತು, ಅದೇ ಏರುಮೇಲಿ ಮಾರ್ಗ. ಮೊದಲು ಈ ಗುಡಿಗೆ ಪ್ರತಿದಿನ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ, ಆದ್ದರಿಂದ ವರ್ಷಕ್ಕೆ ಒಂದು ಸಾರಿ ಮಾತ್ರ ಪೂಜೆಗೆ ಹೋಗುತ್ತಿದ್ದರು. ಆ ನಂತರ ಭಕ್ತರು ಈ ಅರಣ್ಯದಲ್ಲಿ ಒಂಟಿಯಾಗಿ ಹೋಗುವುದು ಅಪಾಯಕಾರಿಯಾದ ಕಾರಣ ಗುಂಪಿನಲ್ಲಿ ಹೋಗುತ್ತಿದ್ದರು. ಇದರಿಂದಾಗಿ ಗುಂಪಾಗಿ ಶಬರಿಮಲೆಗೆ ಹೋಗುವುದು ಅಲ್ಲಿಂದ ಪ್ರಾರಂಭವಾಯಿತು. ಸುಮಾರು 200 ವರ್ಷಗಳ ಹಿಂದೆ, ಅಂದರೆ 1819ರಲ್ಲಿ ಮೊದಲನೇ ಸಲ 70 ಜನ ಭಕ್ತರು ಶಬರಿಮಲೆ ಯಾತ್ರೆ ಮಾಡಿದರು. ಆ ವರ್ಷ ಆದಾಯ 7 ರೂಪಾಯಿ ಆಗಿತ್ತು ಎಂದು ಪಂದಳ ರಾಜವಂಶದ ದಾಖಲೆಗಳಲ್ಲಿ ಇದೆ. ದುರದೃಷ್ಟವಶಾತ್ 1902 ಮತ್ತು 1950ರಲ್ಲಿ ಈ ದೇವಾಲಯ ಬೆಂಕಿಗೆ ಆಹುತಿಯಾಗಿತ್ತು. ಮತ್ತೆ ಈ ದೇವಾಲಯವನ್ನು ಪುನಃ ಸ್ಥಾಪಿಸಲಾಯಿತು. ಇದೇ ಸಮಯದಲ್ಲಿ ಈ ಸಾರಿ ಶಿಲಾ ವಿಗ್ರಹದ ಬದಲು ಅಯ್ಯಪ್ಪ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಿ ಪ್ರತಿಷ್ಠಾಪಿಸಿದರು. ಇದರಿಂದ ಪಂಚಲೋಹದ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರ ಶಬರಿಮಲೆಯ ವೈಭವ ಮತ್ತಷ್ಟು ಜಾಸ್ತಿ ಆಯಿತು. ಈ ದೇವಾಲಯ 1949ರ ತನಕ ತಿರುವಾಂಕೂರು ರಾಜವಂಶದ ಅಧೀನದಲ್ಲಿತ್ತು. ಆ ನಂತರ ಈ ದೇವಸ್ಥಾನವನ್ನು ಬೋರ್ಡ್ಗೆ ಒಪ್ಪಿಸಲಾಯಿತು. ಆ ನಂತರ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು. ಇದರಿಂದ ಜ್ಯೋತಿ ದರ್ಶನಕ್ಕೆ ಮಾತ್ರವಲ್ಲದೆ ಮಂಡಲ ಪೂಜೆಯವರೆಗೂ ಸಹ ಶಬರಿಮಲೆ ದೇವಾಲಯವನ್ನು ತೆರೆಯಲು ಪ್ರಾರಂಭಿಸಿದರು. ಭಕ್ತರ ಸಂಖ್ಯೆ ಜಾಸ್ತಿಯಾಗಿದ್ದರಿಂದ ಆಲಯಕ್ಕೆ ಬರುವ ಒಂದೇ ಮಾರ್ಗವಲ್ಲದೆ ಇನ್ನೂ ಕೆಲವು ಮಾರ್ಗಗಳನ್ನು ಗೌರ್ಮೆಂಟ್ ಏರ್ಪಾಡು ಮಾಡಿತು. ಇದರಿಂದ ಶಬರಿಮಲೆಗೆ ಬರುವ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಯಿತು. ಹಾಗಾಗಿ 1945ರಿಂದ ವಿಷು, ಪೈಂಕುಣಿ, ಉತ್ರಂ, ಓಣಂ ತರಹದ ಹಬ್ಬದ ದಿನಗಳಲ್ಲೂ ಸಹ ದೇವಾಲಯವನ್ನು ಭಕ್ತರಿಗಾಗಿ ತೆರೆಯಲು ಪ್ರಾರಂಭಿಸಿದರು. ಆದರೆ ಇದೇ ಸಮಯದಲ್ಲಿ ಶಬರಿಮಲೆಗೆ ಬರುವ ಭಕ್ತರನ್ನು ನೋಡಿ ಕೆಲವರು ಅಸೂಯೆಯಿಂದ 1950ರಲ್ಲಿ ದೇವಾಲಯ ಮತ್ತು ಗುಡಿಯಲ್ಲಿರುವ ವಿಗ್ರಹವನ್ನು ಧ್ವಂಸ ಮಾಡಿದರು. ಆ ನಂತರ ದೇವಸ್ಥಾನದ ಬೋರ್ಡ್ ಈ ದೇವಾಲಯವನ್ನು ಮತ್ತೆ ಸ್ಥಾಪಿಸಿ ಮತ್ತೊಮ್ಮೆ ಪಂಚಲೋಹ ಅಯ್ಯಪ್ಪ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಇದೇ ಪ್ರಸ್ತುತ ನಾವು ನೋಡುತ್ತಿರುವ ಶಬರಿಮಲೆ ದೇವಸ್ಥಾನ. ಹೀಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬರಲು ಪ್ರಾರಂಭಿಸಿದರು. ಇದರಿಂದ 1951ರ ನಂತರ ಕೇರಳದಲ್ಲಿ ಮಾತ್ರ ಪ್ರಸಿದ್ಧಿಯಾಗಿದ್ದ ಈ ವಿಗ್ರಹ ಇಡೀ ದೇಶದಾದ್ಯಂತ ಪ್ರಸಿದ್ಧಿಯಾಯಿತು. ಇನ್ನು 1950ರಲ್ಲಿ ಶಬರಿಮಲೆ ದೇವಸ್ಥಾನ ಅಗ್ನಿಗೆ ಆಹುತಿಯಾದಾಗ ಶ್ರೀ ವಿಮೋಚಾನಂದ ಸ್ವಾಮೀಜಿ ಹಿಮಾಲಯದಲ್ಲಿದ್ದರು. ಅವರು ಬದ್ರಿನಾಥದಲ್ಲಿದ್ದಾಗ ಈ ವಿಷಯ ಕೇಳಿ ಶಬರಿಮಲೆಯಲ್ಲಿ ದೇವಸ್ಥಾನವನ್ನು ಧ್ವಂಸ ಮಾಡಿರಬಹುದು, ಆದರೆ ಭಾರತದಾದ್ಯಂತ ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಿಸಿ ಇಡೀ ಪ್ರಪಂಚಕ್ಕೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ತಿಳಿಯುವಂತೆ ಮಾಡುತ್ತೇನೆ ಎಂದು ಶತ್ರುಗಳಿಗೆ ಶಪಥ ಮಾಡಿದರು. ಹೀಗೆ ಅವರು ಹೇಳಿದಂತೆಯೇ ಕಾಶಿ, ಹರಿದ್ವಾರ, ಪುಣೆ, ಮುಂಬೈ, ಕರಪತ್ತೂರು, ಶ್ರೀರಂಗಪಟ್ಟಣ ಮುಂತಾದ ನಗರಗಳಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಇದರಿಂದ ಭಾರತೀಯರು ಮಾತ್ರವಲ್ಲದೆ ವಿದೇಶಿಯರು ಸಹ ಶಬರಿಮಲೆಗೆ ಬಂದು ದೇವರ ದರ್ಶನ ಪಡೆಯಲು ಪ್ರಾರಂಭಿಸಿದರು. ಇನ್ನು ಶಬರಿಮಲೆಗೆ ಬರುವ ಭಕ್ತರ ಸಂಖ್ಯೆ ಕ್ರಮೇಣ ಜಾಸ್ತಿ ಆಯಿತು. ಇದರಿಂದ 1980ರಿಂದ ದೇವಸ್ಥಾನದ ಬೋರ್ಡ್ ಇನ್ನಷ್ಟು ಶ್ರದ್ಧೆಯಿಂದ ಸೇತುವೆ, ವಿದ್ಯುತ್ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿದರು. 1984ರವರೆಗೆ ಪದಿನೆಟ್ಟಂಪಡಿಯನ್ನು ಕಲ್ಲಿನ ಮೆಟ್ಟಿಲಿನಿಂದ ಹತ್ತುತ್ತಿದ್ದರು. ಮೆಟ್ಟಿಲು ಹತ್ತುವಾಗ ತೆಂಗಿನಕಾಯಿಗಳನ್ನು ಮೆಟ್ಟಿಲ ಮೇಲೆ ಒಡೆಯುತ್ತಿದ್ದರು. ಇದರಿಂದಾಗಿ ಮೆಟ್ಟಿಲಿಗೆ ಹಾನಿಯಾಗುತ್ತಿತ್ತು. ಹಾಗೆ ತೆಂಗಿನಕಾಯಿ ಚೂರುಗಳು ಮೆಟ್ಟಿಲು ಹತ್ತುವವರಿಗೆ ಅಡೆತಡೆಯಾಗುತ್ತಿತ್ತು. ಇದರಿಂದ ಭಕ್ತರ ಬೇಡಿಕೆಯಂತೆ 1985ರಲ್ಲಿ ಪದಿನೆಟ್ಟಂಪಡಿಯನ್ನು ಪಂಚಲೋಹದಿಂದ ಕವರ್ ಮಾಡಿದರು. ಇದರಿಂದ 18 ಮೆಟ್ಟಿಲು ಹತ್ತುವುದು ಸುಲಭವಾಯಿತು. ಇನ್ನು ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ ಕಾಲ್ತುಳಿತವಾಗದೇ ಇರಲು 1982ರಲ್ಲಿ ಫ್ಲೈಓವರ್ ಬ್ರಿಡ್ಜ್ ಕಟ್ಟಿದರು. ಇದರಿಂದ ಪದಿನೆಟ್ಟಂಪಡಿಯನ್ನು ಹತ್ತಿದ ನಂತರ ಕ್ಯೂನಲ್ಲಿ ಹೋಗಲು ಏರ್ಪಾಡು ಮಾಡಿದರು. ಹಾಗೆ ಬೆಟ್ಟದಿಂದ ಮಾಲಿಕಾಪುರ ದೇವಿ ಗುಡಿಯವರೆಗೆ ಫ್ಲೈಓವರ್ ಬ್ರಿಡ್ಜ್ ಕಟ್ಟಿದ್ದರಿಂದ ಯಾತ್ರಿಕರಿಗೆ ಅನುಕೂಲವಾಯಿತು. 1989ರ ನಂತರ ದೇವಸ್ಥಾನದ ಪಂಪ ಮಾರ್ಗದ ಕೆಲವು ಭಾಗಗಳನ್ನು ಹಾಗೆ ಸನ್ನಿಧಾನದ ಕೆಲವು ಭಾಗಗಳನ್ನು ಸಿಮೆಂಟ್ ಕಾಂಕ್ರೀಟ್ನಿಂದ ಕವರ್ ಮಾಡಿ ಮಳೆಯ ಪ್ರಳಯದಿಂದ ರಕ್ಷಣೆ ಮಾಡುವಂತೆ ಮಾಡಿದರು. ಹಾಗೆ ಇದರಿಂದ ತುಂಬಾ ಜನ
ಜನ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಸಾಧ್ಯವಾಯಿತು. 1998ರಲ್ಲಿ ಬೆಂಗಳೂರಿನ ಉದ್ಯಮಿಯಾದ ವಿಜಯ್ ಮಲ್ಯ 32 ಕೆಜಿ ಚಿನ್ನ ಮತ್ತು 1900 ಕೆಜಿ ಕಾಪರ್ ಅನ್ನು ದೇವಸ್ಥಾನಕ್ಕೆ ದೇಣಿಗೆಯಾಗಿ ನೀಡಿದರು. ಇದರಿಂದಾಗಿ ದೇವಸ್ಥಾನದ ಮೇಲ್ಛಾವಣಿಯನ್ನು ಬಂಗಾರದಿಂದ ಕವರ್ ಮಾಡಲಾಯಿತು. ಇದರಿಂದಾಗಿ 2000ನೇ ಇಸವಿಯಿಂದ ಶಬರಿಮಲೆ ದೇವಾಲಯ ಸ್ವರ್ಣ ದೇವಾಲಯವಾಗಿ ಬದಲಾಯಿತು. ಶಬರಿಮಲೆಯಲ್ಲಿ ಪೂಜೆ ಮಾಡುವ ಮುಖ್ಯ ಪೂಜಾರಿಗಳು ವಂಶ ಪಾರಂಪರ್ಯದಿಂದ ಒಂದೇ ಕುಟುಂಬದಿಂದ ಬರುತ್ತಿದ್ದಾರೆ. ಈ ವಂಶ ಪಾರಂಪರ್ಯದ ಮುಖ್ಯ ಪೂಜಾರಿಯನ್ನು ತಾಂತ್ರಿ ಎಂದು ಸಹ ಕರೆಯುತ್ತಾರೆ. ಇವರನ್ನು ಪರಶುರಾಮರು ಗುಡಿ ಪೂಜೆಗಾಗಿ ಆಂಧ್ರ ಪ್ರದೇಶದಿಂದ ಕರೆದುಕೊಂಡು ಬಂದರು ಎಂದು ನಂಬುತ್ತಾರೆ. ಉಳಿದ ಪೂಜಾ ಕಾರ್ಯಗಳಿಗಾಗಿ ಪೂಜಾರಿಗಳನ್ನು ಪ್ರತಿ ವರ್ಷ ಲಾಟರಿ ಮುಖಾಂತರ ಆರಿಸುತ್ತಾರೆ. ಅದು ಹೇಗೆಂದರೆ ದೇವಸ್ಥಾನಕ್ಕೆ ಬಂದ ಹೆಸರುಗಳಲ್ಲಿ 10 ಜನರನ್ನು ಆರಿಸಿ ಅವರ ಹೆಸರುಗಳನ್ನು ಬರೆದು ಒಂದು ಡಬ್ಬದಲ್ಲಿ ಇಟ್ಟು ಅಯ್ಯಪ್ಪ ಸ್ವಾಮಿ ವಿಗ್ರಹದ ಮುಂದೆ ಇಡುತ್ತಾರೆ. ಆ ನಂತರ ಒಬ್ಬ ಚಿಕ್ಕ ಹುಡುಗನ ಹತ್ತಿರ ಲಾಟರಿ ತೆಗೆಸುತ್ತಾರೆ. ಅದರಲ್ಲಿ ಯಾರ ಹೆಸರು ಬಂದಿರುತ್ತದೆಯೋ ಅವರು ಆ ವರ್ಷದ ಪೂಜಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಸ್ವಾಮಿಯ ಆಭರಣಗಳನ್ನು ಪಂದಳ ಅನ್ನೋ ಊರಿನಲ್ಲಿ ಭದ್ರವಾಗಿ ಇಡುತ್ತಾರೆ. ಪ್ರತಿ ವರ್ಷ ಜನವರಿ 14 ಅಂದ್ರೆ ಮಕರ ಸಂಕ್ರಾಂತಿ ದಿನ ಈ ಆಭರಣ ಇರುವ 3 ಪೆಟ್ಟಿಗೆಗಳನ್ನು ಪಂದಳದಿಂದ 44 ಕಿಲೋಮೀಟರ್ ದೂರದ ಅರಣ್ಯದಲ್ಲಿರುವ ದೇವಸ್ಥಾನಕ್ಕೆ ಕಾಲ್ನಡಿಗೆಯಿಂದ ತೆಗೆದುಕೊಂಡು ಬರುತ್ತಾರೆ. ಈ ಆಭರಣಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಪಂದಳದಲ್ಲಿ ಭಾಸ್ಕರನ್ ಪಿಳ್ಳೆಯವರ ಕುಟುಂಬವಿದೆ. ಇವರು ಒಟ್ಟು 11 ಮಂದಿ ಇದ್ದಾರೆ. ಇವರು ದೀಕ್ಷೆಯಲ್ಲಿದ್ದು ಆಭರಣಗಳನ್ನು ಶಬರಿಮಲೆಗೆ ತೆಗೆದುಕೊಂಡು ಬರುತ್ತಾರೆ. ಇವರು ಈ ಆಭರಣಗಳನ್ನು ದೇವಸ್ಥಾನಕ್ಕೆ ತರುವ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ, ಇವರು ಜನವರಿ 12ರಂದು ಪಂದಳದಿಂದ ಹೊರಟು ಮಧ್ಯೆ 2 ರಾತ್ರಿ ವಿಶ್ರಾಂತಿ ತೆಗೆದುಕೊಂಡು ಜನವರಿ 14ನೆಯ ಸಾಯಂಕಾಲ 6 ಗಂಟೆಗೆ ಶಬರಿಮಲೆ ಸನ್ನಿಧಾನಕ್ಕೆ ಸೇರುತ್ತಾರೆ. ಈ ಆಭರಣದ ಸುತ್ತ ಪಂದಳ ರಾಜವಂಶದ ಹಿರಿಯರು ಕತ್ತಿ ಹಿಡಿದುಕೊಂಡು ನೀಲಿಮೆವರೆಗೆ ಬಂದು ಅಲ್ಲಿಂದ ಹೊರಡುತ್ತಾರೆ. ಇನ್ನು ಈ ಆಭರಣಗಳನ್ನು ದೇವರಿಗೆ ಅಲಂಕರಿಸಿದ ನಂತರ ಪೂರ್ವ ದಿಕ್ಕಿನ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಜ್ಯೋತಿ ದರ್ಶನವಾಗುತ್ತದೆ. 18 ಮೆಟ್ಟಿಲು ಹತ್ತಲು ಇರುಮುಡಿ ಇಲ್ಲದೆ ತಾಂತ್ರಿ ಪಂದಳ ರಾಜ ಆಭರಣ ಹೊರುವವರು ಹತ್ತುತ್ತಾರೆ. 6 ದಿನದ ನಂತರ ಆಭರಣಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಪಂದಳ ಊರಿಗೆ ತೆಗೆದುಕೊಂಡು ಹೋಗುತ್ತಾರೆ. ಈಗ ಮಕರ ಜ್ಯೋತಿ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಶಬರಿಮಲೆ ಹೆಸರು ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಾಗುವುದು ಮಕರ ಜ್ಯೋತಿ. ಮಕರ ಸಂಕ್ರಾಂತಿ ದಿನ ಅಯ್ಯಪ್ಪ ಜ್ಯೋತಿ ನೋಡಲಿಕ್ಕೆ ಲಕ್ಷಾಂತರ ಜನ ಭಕ್ತರು ಬರುತ್ತಾರೆ. ಆ ಮಕರ ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ಸ್ವರೂಪ ಎಂದು ತುಂಬಾ ಜನ ನಂಬುತ್ತಾರೆ. ಈ ಮಕರ ಜ್ಯೋತಿಯ ಬಗ್ಗೆ ವಿಭಿನ್ನವಾದ ಅಭಿಪ್ರಾಯಗಳಿದ್ದಾವೆ. ಕೆಲವರು ಇದನ್ನು ವಿಸ್ಮಯ ಎನ್ನುತ್ತಾರೆ, ಇನ್ನು ಕೆಲವರು ಇದನ್ನು ಮೋಸ ಎಂದು ವಾದಿಸುತ್ತಾರೆ. ಇನ್ನು 1999 ಮತ್ತು 2011ರಲ್ಲಿ ಈ ಜ್ಯೋತಿ ನೋಡಲಿಕ್ಕೆ ತುಂಬಾ ಜನ ಭಕ್ತರು ಬಂದ ಕಾರಣ ಅಲ್ಲಿ ನಡೆದ ಕಾಲ್ತುಳಿತದಲ್ಲಿ ತುಂಬಾ ಜನ ಸಾವನ್ನಪ್ಪಿದರು. ಈ ಸಂಘಟನೆ ನಡೆದ ನಂತರ ಇದು ಕೆಲವರು ಸೃಷ್ಟಿಸಿದ ಮೂಢನಂಬಿಕೆ ಎಂದು ವಾದಿಸಲು ಶುರು ಮಾಡಿದರು. ಇದರಿಂದ ಈ ಮಕರ ಜ್ಯೋತಿ ವಿಷಯದಲ್ಲಿ ತುಂಬಾ ವಿವಾದಗಳು ಹೆಚ್ಚಾದ ಕಾರಣ ಇದು ಕೋರ್ಟ್ ವರೆಗೆ ಹೋಯಿತು. ಇದರಿಂದ ಕೇರಳ ಹೈಕೋರ್ಟ್ ಈ ವಿವಾದಕ್ಕೆ ಸಂಬಂಧಿಸಿದ ವಿವರಗಳನ್ನು ಶೇಖರಿಸುವಂತೆ ಪೊಲೀಸರಿಗೆ ಆದೇಶಿಸಿತು. ಇವರು ಟೆಂಪಲ್ ಕಮಿಟಿ ಕೊಟ್ಟ ವಿವರಗಳನ್ನು ತೆಗೆದುಕೊಂಡರು. ಅದರಲ್ಲಿ ಏನಿದೆ ಎಂದರೆ, ದೇವಾಲಯದ ಪೂರ್ವ ದಿಕ್ಕಿನಲ್ಲಿರುವ ಬೆಟ್ಟದಲ್ಲಿ ಗಿರಿಜನರು ಈ ಹಬ್ಬವನ್ನು ಆಚರಿಸುತ್ತಾರೆ. ಪುರಾಣದಲ್ಲಿರುವಂತೆ ಅಯ್ಯಪ್ಪ ಸ್ವಾಮಿ ಮಹಿಷಾಸುರನನ್ನು ಸಾಯಿಸಿ ಆ ಗಿರಿಜನರನ್ನು ಕಾಪಾಡಿದ ಕಾರಣದಿಂದಾಗಿ ಆ ಬೆಟ್ಟದಲ್ಲಿ ದೊಡ್ಡದಾದ ಜ್ಯೋತಿಯನ್ನು ಆ ದಿನ ರಾತ್ರಿ ಸಮಯದಲ್ಲಿ ಬೆಳಗಿಸುತ್ತಾರೆ. ಆ ಜ್ಯೋತಿಯನ್ನು ನೋಡಿದ ನಂತರ ಪಂದಳ ರಾಜವಂಶಸ್ಥರು ಅಯ್ಯಪ್ಪ ಸ್ವಾಮಿಗೆ ಬಂಗಾರದ ಆಭರಣಗಳನ್ನು ನೀಡುತ್ತಾರೆ ಎಂದು ಹೇಳಿದರು. ಇದು ನೂರಾರು ವರ್ಷಗಳಿಂದ ಬರುತ್ತಿರುವ ಆಚಾರ ಎಂದು ಹೇಳಿದರು. ಈ ವಿಧವಾಗಿ ಆ ದೇವಾಲಯದ ಕಮಿಟಿಯ ಧರ್ಮಾಧಿಕಾರಿಗಳು ಆ ಆಚಾರವನ್ನು ಆಚರಿಸುತ್ತಾ ಬರುತ್ತಿದ್ದಾರೆ ಎಂದು ದೇವಾಲಯದ ಪ್ರಧಾನ ಪೂಜಾರಿ ತಿಳಿಸಿದರು. ಇದನ್ನೇ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಅಥವಾ ಮಕರ ಜ್ಯೋತಿ ಎಂದು ತಿಳಿಸಿದರು. ಈ ಆಚಾರಕ್ಕೆ ಪಂದಳ ರಾಜವಂಶಸ್ಥರು ಸಹ ಅಂಗೀಕರಿಸಿದರು. ಇದರಿಂದ ಆ ದಿನದಿಂದ ಈ ಆಚಾರ ಕ್ರಮ ತಪ್ಪದೆ ನಡೆಯುತ್ತಾ ಬರುತ್ತಿದೆ. ಈ ವಿವರಗಳನ್ನು ನೋಡಿದ ಮೇಲೆ ಮಕರ ಜ್ಯೋತಿಯ ಬಗ್ಗೆ ನಿಮಗೆ ಅರ್ಥವಾಗಿರುತ್ತದೆ. ಇನ್ನು ಈ ದೇವಾಲಯಕ್ಕೆ ಸ್ತ್ರೀ ಪ್ರವೇಶ ಯಾಕೆ ನಿಷಿದ್ಧ, ಹಾಗೆ ಅದರ ಬಗ್ಗೆ ಇರುವ ವಿವಾದಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಲಯಕ್ಕೆ ಋತುಕ್ರಮ ವಯಸ್ಸಿನಲ್ಲಿರುವ ಮಹಿಳೆಯರನ್ನು ಅನುಮತಿಸಬಾರದು ಎಂದು ವರ್ಷಾನುಗಟ್ಟಲೆಯಿಂದ ಪಾಲಿಸುತ್ತಿರುವ ಆಚಾರ. ಯಾಕೆಂದರೆ ಆ ತರಹದ ಮಹಿಳೆಯರು ಬಂದರೆ ಆಲಯ ಅಪವಿತ್ರವಾಗುತ್ತದೆ ಎಂದು ನಂಬಿದ್ದಾರೆ. ಶಬರಿಮಲೆ ಆಲಯದ ಪಕ್ಕನೇ ಇರುವ ಮಾಲಿಕಾಪುರ ದೇವಿಗೆ ಅಗೌರವ ಮಾಡಿದ ಹಾಗೆ ಆಗುತ್ತದೆ ಎಂದು ಕೆಲವರು ನಂಬುತ್ತಾರೆ. ಇದಕ್ಕಾಗಿ 10 ರಿಂದ 50 ವರ್ಷದ ಒಳಗಿನ ಮಹಿಳೆಯರು ದೇವಸ್ಥಾನವನ್ನು ಪ್ರವೇಶಿಸಬಾರದು ಎಂದು 1991ರಲ್ಲಿ ಕೇರಳ ಹೈಕೋರ್ಟ್ ನಿಷೇಧ ವಿಧಿಸಿತು. ಆದರೆ ಈ ವಿಷಯದ ಬಗ್ಗೆ ತುಂಬಾ ಗಲಾಟೆಗಳು ಮತ್ತು ವಿವಾದಗಳು ನಡೆದವು. ಕೆಲವರು ಆಲಯಕ್ಕೆ ಸ್ತ್ರೀಯರನ್ನು ಅನುಮತಿಸಬೇಕು ಎಂದು ಕೋರ್ಟ್ನಲ್ಲಿ ಕೇಸ್ ಹಾಕಿದರು. ಇದರ ಬಗ್ಗೆ ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ ಆಲಯಕ್ಕೆ 10 ರಿಂದ 50 ವರ್ಷದ ಮಹಿಳೆಯರು, ಬಾಲಕಿಯರು ಇನ್ನು ಮುಂದೆ ಪ್ರವೇಶ ಮಾಡಬಹುದು ಎಂದು ಸೆಪ್ಟೆಂಬರ್ 28, 2018ರಲ್ಲಿ ತೀರ್ಪು ನೀಡಿತು. ಈ ತೀರ್ಪು ಬಂದ ಮೇಲೆ ಕೆಲವು ಸ್ತ್ರೀಯರು ಪ್ರವೇಶಿಸಲು ಪ್ರಯತ್ನಿಸಿದರು. ಆದರೆ ಸ್ವಾಮಿ ಭಕ್ತರು
ಭಕ್ತರು ಮತ್ತು ಪ್ರಜೆಗಳು ಹೀಗೆ ಸ್ತ್ರೀಯರು ಗುಡಿಗೆ ಬರುವುದನ್ನು ತಡೆದರು. ಈ ತರ ತಡೆಯುವುದಕ್ಕೆ ದೇವಸ್ಥಾನದ ಪಂಡಿತರು ಏನು ಹೇಳುತ್ತಾರೆ ಎಂದರೆ, ಹರಿಹರ ಪುತ್ರನಾದ ಅಯ್ಯಪ್ಪ ಆಜನ್ಮ ಬ್ರಹ್ಮಚಾರಿ, ಅದಕ್ಕಾಗಿ ಆಲಯಕ್ಕೆ ಋತುಕ್ರಮ ವಯಸ್ಸಿನಲ್ಲಿರುವ ಮಹಿಳೆಯರನ್ನು ಅನುಮತಿಸಬಾರದು. ಇದು ವರ್ಷಾಂತರಗಳಿಂದ ಮಾಡಿಕೊಂಡು ಬಂದ ಆಚರಣೆ ಎಂದು ಪಂಡಿತರು ತಿಳಿಸಿದರು. ಈ ಕಾರಣದಿಂದ ಸ್ತ್ರೀಯರನ್ನು ಶಬರಿಮಲೆ ಆಲಯಕ್ಕೆ ಅನುಮತಿಸುವುದಿಲ್ಲ. ಇದು ಶಬರಿಮಲೆ ಆಲಯದ ಚರಿತ್ರೆ. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಪ್ರಿಯವಾದ ದೇವರು. ಅವರ ಅನುಗ್ರಹವಿದ್ದರೆ ಏನಾದರೂ ಸಾಧಿಸಬಹುದು ಎಂದು ಅವರ ಭಕ್ತರು ನಂಬುತ್ತಾರೆ. ಅವರನ್ನು ಒಂದು ಸಲ ದರ್ಶಿಸಿಕೊಂಡ ಭಕ್ತರು ಮತ್ತೆ ಮತ್ತೆ ಪ್ರತಿ ವರ್ಷ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಎಷ್ಟು ಸಲ ಈ ದೇವಾಲಯಕ್ಕೆ ಹೋಗಿದ್ದೀರಾ ಎಂದು ಕಮೆಂಟ್ ಮಾಡಿ.